ರಾಮುಲು ನಡೆದದ್ದು ದಾರಿಯುದ್ದಕ್ಕೂ ರಾಮುಲುಗೆ ಭರ್ಜರಿ ಸ್ವಾಗತ ಸಿಕ್ತು. ಆ ಬಳಿಕ ಅವರು ಎಲ್ಲಿ ವಾಸ್ತವ್ಯ ಹೂಡಿದ್ರು, ರಾತ್ರಿ ಹೇಗೆ ಕಳೆದ್ರು ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಹಣೆಗೆ ತಿಲಕವಿಟ್ಟು ಆರತಿ ಬೆಳಗಿ ಸ್ವಾಗತ, ರಾಮುಲುಗೆ ಜೈಕಾರ. ಬೀದರ್ ಟು ಬೆಂಗಳೂರು ಪಾದಯಾತ್ರೆ ಕೈಗೊಂಡಿರುವ ಬಿಎಸ್ಆರ್ ಪಕ್ಷದ ನಾಯಕ ಶ್ರೀರಾಮುಲುಗೆ ನಿನ್ನೆ ರಾತ್ರಿ ಭರ್ಜರಿ ವೆಲ್ಕಮ್ ಮಾಡಿಕೊಳ್ಳಲಾಯಿತು. ಬಸವ ಕಲ್ಯಾಣದಿಂದ ರಾಮುಲು ಆರಂಭಿಸಿರುವ ಕಾಲ್ನಡಿಗೆ ಇದೀಗ ರಾಜೋಳ ಗ್ರಾಮ ತಲುಪಿದೆ. ಮೊದಲ ದಿನವಾದ ನಿನ್ನೆ ರಾಮುಲು ಬರೋಬ್ಬರಿ 14 ಕಿಲೋಮೀಟರ್ ದೂರ ಪಾದಯಾತ್ರೆ ನಡೆಸಿದ್ರು. ರಾಮುಲುಗೆ ಸಂಸದೆ ಜೆ ಶಾಂತಾ, ಶಾಸಕ ನರೇಂದ್ರ ಬಾಬು, ನಟಿ ರಕ್ಷಿತಾ ಸೇರಿದಂತೆ ಅನೇಕರು ಸಾಥ್ ನೀಡಿದ್ರು. ನುಗ್ಗಿ ನಡೆ ಮುಂದೆ ಎನ್ನುವಂತೆ ರಾಮುಲು ಕೂಡ ಸಾಕಷ್ಟು ಉತ್ಸಾಹದಿಂದಲೇ ಹೆಜ್ಜೆ ಹಾಕಿದ್ರು. ರಾಜೋಳ ಗ್ರಾಮ ತಲುಪುವಷ್ಟರಲ್ಲಿ ರಾತ್ರಿ 8 ಗಂಟೆಯಾಗಿತ್ತು. ರಾಮುಲು ಬರುವಿಕೆಯನ್ನೇ ಎದುರು ನೋಡುತ್ತಿದ್ದ ಗ್ರಾಮಸ್ಥರೆಲ್ಲ ಭರ್ಜರಿ ಸ್ವಾಗತ ಕೋರಿದ್ರು. ರಾಜೋಳ ಗ್ರಾಮದ ರೈತ ಶಂಕರ್ ರಾಮುಲು ಅವರನ್ನ ಆತ್ಮೀಯವಾಗಿ ಬರಮಾಡಿಕೊಂಡ್ರು. ಹಣೆಗೆ ತಿಲಕವಿಟ್ಟು ಆರತಿ ಬೆಳಗಿದ್ರು. ಆ ಬಳಿಕ ರಾಮುಲು ಶಂಕರ್ ಅವರ ಮನೆಗೆ ತೆರಳಿದ್ರು. ಈ ವೇಳೆ ಸಂಸದೆ ಹಾಗೂ ರಾಮುಲು ಸಹೋದರಿ ಜೆ ಶಾಂತಾ ಗ್ರಾಮದ ಮಹಿಳೆಯರ ಜೊತೆ ಕೆಲಕಾಲ ಚರ್ಚಿಸಿ ಅವರ ಕುಂದು ಕೊರತೆಗಳನ್ನ ಆಲಿಸಿದ್ರು. ಆ ಬಳಿಕ ರಾಮುಲು ರೈತ ಶಂಕರ್ ಅವರ ಮನೆಯಲ್ಲಿ ನಿದ್ದೆಗೆ ಜಾರಿದ್ರು. ರಾಜೋಳ ಗ್ರಾಮದಿಂದ ಇಂದು ರಾಮುಲು ಪಾದಯಾತ್ರೆ ಮುಂದುವರಿಯಲಿದ್ದು, ರಾಜೇಶ್ವರ ಗ್ರಾಮದ ಮೂಲಕ ಹಾದು ಲಾಲ್ದರಿ ಗ್ರಾಮದವರೆಗೆ ನಡೆಯಲಿದೆ. ಇಂದು ರಾಮುಲು 17 ಕಿಲೋಮೀಟರ್ ದೂರ ಕಾಲ್ನಡಿಗೆ ಹಮ್ಮಿಕೊಂಡಿದ್ದಾರೆ. ಆ ಬಳಿಕ ಅಂದ್ರೆ ಇಂದು ರಾತ್ರಿ ಗ್ರಾಮದ ಸಮುದಾಯ ಭವನದಲ್ಲಿ ರಾಮುಲು ವಾಸ್ತವ್ಯ ಹೂಡಲಿದ್ದಾರೆ. ಒಟ್ನಲ್ಲಿ ರಾಮುಲು ಮೊದಲ ದಿನದ ಪಾದಯಾತ್ರೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು, ಎರಡನೇ ದಿನದ ಕಾಲ್ನಡಿಗೆಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್ 24/7 ಬೀದರ್.